ವಿಖ್ಯಾತ. ಈ ನನ್ನ ಹೆಸರು ಕೇಳಿದ ಅಕ್ಷರ ತಾರಮಂಡಲದಲ್ಲಿರುವ ಗ್ರಹಗಳು ಕಡೆ ಕಡೆನೇ ನಡುಗುವುದು. ಗಗನದಲ್ಲಿ ಮೋಡಗಳು ಒಂದಕ್ಕೊಂದು ಟೆಕ್ಕೆ ಹೊಡೆದು ಗುಡುಗು ಸಿಡಿಲು ಹಾರುಬಡವಾಗಿ ಬೆಂಕಿ ಮಳೆ ಸುರಿಯುವುದು. ನನ್ನ ಹೆಸರಿನ ಸಿಂಹ ಗರ್ಜನಿಂದ ಇಡೀ ಊರೇ ಭಯ ಭೀತಿಯಿಂದ ತಲ್ಲನೇರಿಸುವುದು. ನನ್ನ ಹೆಸರಿನ ಸಿಂಹ ಗರ್ಜನಿಂದ ಇಡೀ ಊರಿಗೆ ಊರು. ನನ್ನಂತ ಗಂಡುಗಲಿ ಪುಂಡ ಪ್ರಚಂಡ ಎದುರು ನಿಂತು ಗೆಲ್ಲು ಶಕ್ತಿ ಯಾರಿಗೆ? ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಕಾಡು ಸೇರಿದೆ ಎಂಬ ತತ್ವನ ಮರೆತ ಈ ಸಮಾಜ ಹುಟ್ಟು ಸಮಾಜ. ಈ ಸಮಾಜದಲ್ಲಿ ನನ್ನದೇ ದರ್ಬಾರು, ನನ್ನದೇ ಹಾರಾಟ, ನನ್ನದೇ ಹೋರಾಟ. ಈ ಕಪಟ ನಾಟಕದ ಸೂತ್ರಧಾರನು ಈ ವಿಖ್ಯಾತ. ನಾನು ಅಂದುಕೊಂಡದನ್ನು ಎಂದೂ ಸಾಧಿಸಿದೆ, ಎಂದೂ ಬಿಟ್ಟವನೇ ಅಲ್ಲ. ನಾನು ಬೀಸಿದ ಬಲೆಯಲ್ಲಿ ಸಿಕ್ಕಾಕಿಕೊಂಡು ರಾಜ್ಯರು ನನ್ನ ಕಾಮದ ಪಂಚರಲ್ಲಿ ಹಾಕಿಕೊಳ್ಳುವುದೇ ನನ್ನ ಗುರಿಯ. ನಾನೊಬ್ಬ ವಿಕೃತ ಕಾಮಿ. ಎಲ್ಲಿ ಕೋಮಿಲಿರೋರು ಅಲ್ಲಿ ಸುಖ ಪಡುವುದೇ ನನ್ನ ಛಲ. ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮನ ಬಂದಂತೆ ಅನುಭವಿಸಿ ನನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ನನ್ನ ಕಾಮದಾಸೆಯನ್ನು ತೀರಿಸಿಕೊಂಡು ನಂತರ ಅಂತ ಹೆಣ್ಣನ್ನು ಹೊರದೇಶಕ್ಕೆ ಮಾರುವುದು ನನ್ನ ಉದ್ಯೋಗ. ಮಹಿಳೆಯರ ಕಳ್ಳು ಸಾಗಾಣಿಕೆಯು ಹಳ್ಳಿಯಿಂದ ದಿಲ್ಲಿವರೆಗೆ, ದಿಲ್ಲಿಯಿಂದ ಕೊಲ್ಲುವರೆಗೆ ಅದರ ಆಚೆಗೆ ನಡೀತಿರುವ ವಾಸ್ತವ ಸಂಗತಿ. ಆದರೆ ಅದನ್ನು ನಡೆಸುತ್ತಿರುವನೇ ವಿಖ್ಯಾತ. ಹೆಣ್ಣನ್ನು ನಂಬಿಸಿ ಅವರನ್ನು ಅನ್ಯಾಯಕ್ಕೆ ಸಿಲುಕಿಸಿ ಉತ್ತಮದ ಮೊಳಕೆ ಮತ್ತೊಂದು ರೀತಿಯಲ್ಲಿ ಚಿಗುರಲಾರದ ರೀತಿಯಲ್ಲಿ ಚೂಟಿ ದುಬೈಗೆ ಮಾರಿ ಹೇರಳವಾಗಿ ಹಣ ಸಂಪಾದಿಸುತ್ತಿದ್ದೇನೆ. ಓಹೋ, ಯಾವುದೋ ಒಂದು ಹಕ್ಕಿ ಇತ್ತ ಕಡೆನೇ ಬರುತ್ತಿದೆ. ಬರಲಿ ಬರಲಿ, ಮೊದಲು ಪರಿಚಯ ಮಾಡಿಕೊಂಡು ಆ ನಂತರ ನನ್ನ ಕೈವಶ ಮಾಡಿಕೊಂಡರಾಯ್ತು. ಹಲೋ ಮಿಸ್, ಸ್ವಲ್ಪ ನಿಲ್ಲಿ. ನಿಮ್ಮನ್ನು ನಾನು ಎಲ್ಲೋ ನೋಡಿದೆ ನೆನಪು, ಆದರೆ ನನಗೆ ನೆನಪಿಗೆ ಬರ್ತಾ ಇಲ್ಲ. ನಿಮ್ಮ ಹೆಸರು ನಾನು ಮರ್ತಿದ್ದೇನೆ, ಆದರೂ ನಿಮಗೂ ನನಗೂ ತುಂಬಾ ಹತ್ತಿರ ಪರಿಚಯ ನೀವು ಹೇಳಬಹುದಲ್ಲವೇ? ನೋಡಿ, ದೀಪ ಪರಿಚಯ ನನಗಿಲ್ಲ, ಮೇಲಾಗಿ ತಾವು ಯಾರು ಅಂತ ನನಗೆ ಗೊತ್ತಿಲ್ಲ. ಸಾರಿ. ಇಲ್ಲ ಇಲ್ಲ, ಸರಿಯಾಗಿ ನನಗೆ ನಿಮ್ಮ ಪರಿಚಯವೂ ನನಗಿದೆ, ನನ್ನ ಮುಖ ಪರಿಚಯವೂ ನಿಮಗಿದೆ. ಇನ್ನೊಂದು ಸಾರಿ ನೆನಪಿಸಿಕೊಳ್ಳಿ. ಓ, ಈಗ ನೆನಪಾಯಿತು. ನೀವು ಅಂತ ನಮ್ಮ ಕಾಲೇಜ್ ಫಂಕ್ಷನ್ಗೆ ಗೆಸ್ಟ್ ಆಗಿ ಬಂದಿದ್ದೀರಿ ತಾನೇ? ಸದ್ಯ ಈಗಲಾದ್ರೂ ನಿಮಗೆ ನೆನಪಿಗೆ ಬಂತಲ್ಲ. ಒಂದು ಕ್ಷಣ ನನ್ನನ್ನು ಹೆದರಿಸೇ ಬಿಟ್ಟಿದ್ರಿ ನೀವು ನನ್ನನ್ನು. ಈಗ ನನಗೆ ಮನಸ್ಸಿಗೆ ಸಮಾಧಿ ಇತ್ತು. ಅಂದ ಹಾಗೆ ನಾನು ನಿಮ್ಮನ್ನು ಒಂದು ಮಾತು ಕೇಳ್ತೇನೆ, ನೀವು ಬೇಜಾರು ಮಾಡಿಕೊಳ್ಳುತ್ತಾನೆ? ಚೇಚೆ, ಖಂಡಿತ ನಾನು ಬೇಜಾರು ಮಾಡಿಕೊಳ್ಳಲಾರೆ. ಅದೇನಂತ ಕೇಳಿ. ನೋಡಿ ಕಮ್ಮಿ, ಅಂದು ನಾನು ನಿಮ್ಮನ್ನು ನೋಡಿದ ಕಾಲೇಜ್ ಫಂಕ್ಷನ್ನಲ್ಲಿ ಸಾವಿರಾರು ಜನರಲ್ಲಿ ನೀವು ಸುಂದರವಾಗಿ ಆಕರ್ಷಕವಾಗಿ ಕಾಣುತ್ತಿದ್ದೀರಿ. ಎಲ್ಲರಿಗಿಂತ ನೀವು ಸುಂದರವಾಗಿ ಕಾಣುತ್ತಿದ್ದೀರಿ. ನಾನಂತೂ ನಿಮ್ಮನ್ನೇ ನೋಡ್ತಾ ಇದ್ದೆ. ಆದರೆ ನನ್ನ ಕಣ್ಣಿಂದ ನಿಮ್ಮ ರೂಪವನ್ನು ನನ್ನಿಂದ ಮರೆಯಕ್ಕಾಗ್ತಾ ಇಲ್ಲ. ಆ ಕ್ಷಣದಿಂದಲೇ ನಿಮ್ಮನ್ನು ನಾನು ಲವ್ ಮಾಡಲು ಪ್ರಾರಂಭಿಸಿದೆ. ನೀವು ಈ ರೀತಿ ಮಾತನಾಡಿದ್ರೆ ನನಗೆ ತುಂಬಾ ಸಂಕೋಚವಾಗುತ್ತದೆ. ಖಂಡಿತ ನಾನು ಹೇಳ್ತಾ ಇರೋದು ನಿಜ.
ಹೇಳುದೆಲ್ಲ ಹೇಳಿದ್ದೇನೆ. ಪ್ಲೀಸ್ ಈಗ ನಿಮ್ಮ ಹೆಸರು ಇದೇನು? ಇದ್ದಕ್ಕಿದ್ದ ಹಾಗೆ ನೀವು ಈ ರೀತಿ ಮಾತನಾಡಿದ್ರೆ ನಾನು ಅರಗಿಸಿಕೊಳ್ಳುವುದಾದ್ರೂ ಹೇಗೆ? ನೀವೇ ಹೇಳಿ. ನೋಡಿ, ಬೇಗ ಹೇಳಿ. ನಿಮ್ಮ ಉತ್ತರಕ್ಕಾಗಿ ನನ್ನ ಮನಸ್ಸು ಹಾತುರುತ್ತದೆ. ಅಂತೂ ಈ ಅರಗಿಣಿ ನನ್ನ ಕಾಮದ ಸರಿಯಾಗಿ ನನ್ನ ಬಲೆಗೆ ಬಿದ್ದಂತಾಯ್ತು. ನೋಡಿ, ಮತ್ತೆ ನಾನೇನು ಹೇಳಲಿ? ಇವರು ನೋಡಿದ್ರೆ ತುಂಬಾ ಚೆನ್ನಾಗಿದ್ದಾರೆ, ಶ್ರೀಮಂತರ ಹಾಗೆ ಕಾಣ್ತಾ ಇದ್ದಾರೆ. ತಾನಾಗಿಯೇ ನನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ. ನಾನು ಇವನಿಗೆ ಮನಸ್ಸೋತಿದ್ದೇನೆ. ನೋಡಿ, ಮತ್ತೆ ಮತ್ತೆ ನಾನು ನಿಮ್ಮನ್ನು ಹೇಳಿ, ಬೇಗ ಹೇಳಿ. ನಿಮ್ಮ ಉತ್ತರಕ್ಕಾಗಿ ನನ್ನ ಮನಸ್ಸು ಹಾತುರುತ್ತದೆ. ಇದೇನು? ಏನು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ ನನ್ನ ಬಗ್ಗೆ ತಾನೇ? ಹೋಗಲಿ. ಅಂದ ಹಾಗೆ ಇದುವರೆಗೂ ನಾನು ನಿಮ್ಮ ಹೆಸರನ್ನು ಕೇಳೇ ಇಲ್ಲ. ತಮ್ಮ ಹೆಸರು ಏನು ಅಂತ ಹೇಳ್ತೀರಾ? ನನ್ನ ಹೆಸರು ವಿಕೇತ್ ಅಂತ. ಯುವರ್ ಸ್ವೀಟ್ ನೇಮ್ ಪ್ಲೀಸ್? ನನ್ನ ಹೆಸರು ಕಾಮಿನಿ ಅಂತ. ಸೂಪರ್, ಗುಡ್. ನಿಮ್ಮ ಹೆಸರಲ್ಲಿ ಎಲ್ಲವೂ ಅಡಗಿದೆ. ನಿಮ್ಮ ಸೌಂದರ್ಯದಿಂದ ಹಾಗೆ ನಿಮ್ಮ ಹೆಸರು ಕೂಡ ಸುಂದರವಾಗಿದೆ. ಅಂದ ಹಾಗೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನನ್ನದು ವಿದೇಶಿ ವ್ಯಾಪಾರ. ಈ ದೇಶದ ಸುಂದರವಾದ ಮಾಲುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುವುದು, ಅಲ್ಲಿನ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು. ಅಂದರೆ ನನ್ನದು ವಿದೇಶಿ ವಿನಿಮಯ. ವಾಹ್, ಅಂತೂ ತಾವು ದೊಡ್ಡ ಕೋಟ್ಯಾಧಿಪತಿ ಅಲ್ಲವೇ? ಸರಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು. ಆದ್ರೆ ಒಂದು ಮಾತು, ಅದೇನಂದ್ರೆ ಕೆಲವು ಕಾರಣಗಳಿಂದಾಗಿ ನಾನು ವಿನಾಶ ಎಂಬುವರನ್ನು ಮದುವೆ ಆಗಬೇಕಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಸದ್ಯ ನಾನು ಮದುವೆ ಕಾಟದಿಂದ ಪಾರದೆ. ಅದಕ್ಕೆ ನಿಂತ ಕಾಮಿನಿ, ನೀನು ಅವನನ್ನೇ ನೋ ಪ್ರಾಬ್ಲಮ್. ಆದರೆ ನನಗೆ ಸುಖ ನೀಡುವ ಮಂಚದ ರಾಣಿಯಾಗಬೇಕು. ಬಟ್ ಈ ನಮ್ಮ ಗುಟ್ಟಿನ ಪ್ರೇಮ ರಟ್ಟಾಗದಂತೆ ಗುಟ್ಟಾಗಿ ಸಾಗಲಿ. ಓಕೆನಾ? ಓಕೆ ಡಾರಿ, ನಿಮ್ ಇಷ್ಟದಂತೆ ಆಗಲಿ. ಹಾಗಾದ್ರೆ ಹೋಗೋಣವೇ? ಹಾ ಕಾಮಿನಿ, ನಮ್ಮ ಸುಂದರವಾದ ಬಂಗ್ಲೆಯಲ್ಲಿ ಹೋಗಿ ಅಲ್ಲೇ ಇಬ್ಬರು ಕೂಡಿ ಚಂದ್ರ ಚಕೋರಂತೆ ನಡೆದ. ಹಾ ಕಾಮಿನಿ, ಇದೇ ಸುಖ ಸಮಯದಲ್ಲಿ ಒಂದು ಇಪ್ಪತ್ತು ಗೀತೆ ಹಾಡಬಾರದೆ? ನಿಮ್ ಇಷ್ಟದಂತೆ ಆಗ್ಲಿ ರಾಜ.
ಕಾಮಿನಿ, ಮತ್ತೆ ಇನ್ನೊಂದು ಸಲ ನಾವು ಭೇಟಿ ಓಕೆ ಬಾಯ್. ಟಾಟಾ. ಓಕೆ. ಹೋಗು ಕಾಮಿನಿ ಹೋಗು. ನಾನು ನಿನ್ನನ್ನು ಸ್ವೀಕಾರ ಮಾಡಿದ ನನ್ನ ಮನದ ರಾಣಿಯನ್ನೇ ನನ್ನ ಆಟಕ್ಕೆ ಕುಡಿಯ ಗೊಂಬೆನಾಗಿ ಮಾಡಿಕೊಂಡಿರು. ನಿನ್ನ ತಲೆ ಕಡಿಸಿ ನಂತರ ಯಮಲೋಕಕ್ಕೆ ಕಳಿಸಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡಾಗಲೂ ತಿಳಿಯುವುದು ಈ ವಿಖ್ಯಾತನ ಮನೆಗೆ ತಕ್ಕ ಮಗನಾಗಬೇಕ ಹಂಬಲ ಎತ್ತವರ ಕೆರಳೆ ತುಂಬಿಕೊಂಡಿದೆ. ಆದರೆ ನಿತ್ಯ ನನ್ನ ಕಣ್ಣಿಗೆ ಕಾಣುವುದು 10 ಮನೆಗಳ ಮುರಿಯುವ ಕುತಂತ್ರದ ಕಾಲಗ. ಎತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ. ಅವರ ರಕ್ತವನ್ನು ಹಂಚಿಕೊಂಡ ಬಂದ ವಿಖ್ಯಾತನಿಗೆ ಬೇಕಾಗಿರುವುದು ಹೆಣ್ಣು ಹೆಣ್ಣ ಕಂಡ 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 ಯೌವನದ ಹೆಣ್ಣುಗಳನ್ನು ತೋಳತಕ್ಕೆ ಹತ್ತಿರತ್ತಿ ಸುಖ ಪಡುವುದೇ ನನ್ನ ಧರ್ಮ. ನಾನು ಇವನಿಂದಲೇ ನಿಮ್ಮ ಮನೆ ಸರ್ವನಾಶ ನಾವು ಮಾಡುತ್ತಿದ್ದರೆ ನನ್ನ ಹೆಸರು ವಿಖ್ಯಾತನೇ ಅಲ್ಲ. मंदिर जाता हूँ, पूजा करता हूँ, मस्जिद जाता हूँ, नमाज करता हूँ, लेकिन सुने खुदा ने बन जाएंगे